and the distance between the following pairs of point. ಸೊ ನಮ್ಮ ಹತ್ರ ಇಲ್ಲಿ 2 ಪಾಯಿಂಟ್ ಇದೆ, ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ. ಪಾಯಿಂಟ್ ಎ ಬಂದು 2, 1, 3. ಪಾಯಿಂಟ್ ಬಿ ಬಂದು -2, 1, 3. ಮತ್ತು ನಮ್ಮ ಎ ಬಿ ಸ್ಕ್ವೇರ್ ಫಾರ್ಮುಲಾ ಒಂದು x1 y1 the whole square plus y2 minus y1 the whole square plus z2 minus z1 the whole square. ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ನಾನಿಲ್ಲಿ ಯಾವುದೇ ಒಂದು ರ್ಯಾಂಡಮ್ ಆರ್ಡರಲ್ಲಿ ತೊಗೊತೀನಿ ಕಂಡು ಸಬ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ x1 x2 y2 and z2. ಸೊ ಇಲ್ಲಿ 2 minus of -2 plus 2 ಅಂತ ತೊಗೊತಾ ಇದೀನಿ, ಪ್ಲಸ್ 1 plus 1 the whole square plus 3 minus 3 the whole square. ಇಲ್ಲಿ ಏನು ಆಪ್ಷನ್ ಬರಲ್ಲ. ಸೊ ನೀವು ಯಾವುದೇ ಒಂದು ಆರ್ಡರಲ್ಲಿ ತೊಗೊಳ್ಳಿ, ಏನು ತೊಂದರೆ ಇಲ್ಲ, ಯಾಕಂದರೆ ಸ್ಕ್ವೇರ್ ಆಗ್ತಾ ಇದೆಯಲ್ಲ. ಮತ್ತು ಮುಂದೆ ಇದು ಈ ಸ್ಟೆಪ್ಸಲ್ಲೇ ನೋಡಿಸ್ಕೊಡೋದು, ಯಾವುದೋ 4 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, ಮತ್ತಿದು ಇವಾಗ ಎಷ್ಟು ಬರ್ತಿದ್ದೋ 16, 4, 20 ಬರುತ್ತೆ. ಸೊ ಡೈರೆಕ್ಟಾಗಿ ನೀವು ಎ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 20 ವಿಚ್ ಇಸ್ ಆ್ಯಕ್ಚುಲಿ ಈ ಸ್ಟೆಪ್ಪು ಬೇಕಾಗಿಲ್ಲ, ಸ್ಕ್ವೇರ್ ರೂಟ್ ಆಫ್ 16 ಅಲ್ಲ, 4 ಇಂಟು ಸ್ಕ್ವೇರ್ ರೂಟ್ ಆಫ್ 5. ಸೊ ಕೊನೆಯದಾಗಿ ಎ ಬಿ ಈಸ್ ಈಕ್ವಲ್ ಟು 2 ರೂಟ್ ಆಫ್ 5 ಯೂನಿಟ್. ಸೊ ಈ ರೀತಿಯಲ್ಲಿ ಇಷ್ಟೇ ಬರೀಬೇಕಾಗಿರೋದು, ಸರಿನಾ? ಯಾವ್ದು ಲೈಟ್ ಆಗಿದೆಯೋ ಅದು ಬರೀಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಇದನ್ನು ಬರೀ.